ನೋಡ್ರಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲ ಒಂದು ಏನು ಪೀಠಿಕೆ ಬರೆದಾರಲ್ಲ, ಅದರಲ್ಲಿ ಜಾತ್ಯತೀತ ಇಲ್ಲ, ಸಮಾಜವಾದ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವ್ರು ಬರೆದಾರೆ ಅದು ಅಷ್ಟೇ ಇರಬೇಕಂತ ನಮ್ಮದು RSSನವರು ನಮ್ಮ ಏನು ಇವರು ದತ್ತಾತ್ರೇಯಜಿ ಹೊಸಬಾಳೆಜಿ ಅವರು ಅದನ್ನು ಹೇಳ್ಯಾರ. ಅದು ಸತ್ಯದೆ, ನಮ್ಮದು ಎಲ್ಲ ಅದಕ್ಕೆ ಬೆಂಬಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾ ಅದನ್ನು ವಿಧಾನಸಭೆದಾಗ ಹೇಳೀನಿ. ನಾ ಅದಕ್ಕೆ ತಕರಾರು ಮಾಡಿದೆವು. ನಮ್ಮ ಸ್ಪೀಕರ್ ಅದು ನಮ್ಮ ಕಡೆ ಓದಿಸ್ಲಾಕತ್ತಿದ್ರು, ನಾವು ಓದೋದಿಲ್ಲ ತಿಳಿದು. ಈ ಶಬ್ದಗಳೇ ಇಲ್ಲ ಅಂಬೇಡ್ಕರ್ ಅವ್ರು ಬರ್ತಿದ್ದು. ಇವರೆಲ್ಲ ತಿದ್ದಿ ಸುಮಾರು 106 ಸಲ ತಿದ್ದ್ಯಾರ ನಮ್ಮ ಸಂವಿಧಾನ. ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡಿದವ್ರೆ ಕಾಂಗ್ರೆಸ್ನವ್ರು. ಕಾಂಗ್ರೆಸ್ಗೆ ಯಾರು ಸೇರ್ತಾರ ಅವ್ರು ಬೆಂಕಿ ಮನೆಯಾಗ ಸೇರಿದಂಗೆ ಅಂತ ಅಂಬೇಡ್ಕರ್ ಹೇಳ್ಯಾರ. ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ. ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರನ್ನ ಹೊರಗೆ ಹೋಗಂಗೆ ಮಾಡಿದ್ರು, ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದರು. ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ಈ ದೇಶನಾಗ ಯಾರು ಮಾಡಿದ್ರು ಕಾಂಗ್ರೆಸ್. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಕೆ ಅದೇ ಇರಬೇಕು, ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಬಾರ್ದು. ಇದಕ್ಕೆ ನಾನು ಸಮರ್ಥನೆ ಮಾಡ್ತೇನೆ. ನೋಡಿರಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲ ಒಂದು ಏನು ಪೀಠಿಕೆ ಬರೆದಾರಲ್ಲ, ಅದರಲ್ಲಿ ಜಾತ್ಯತೀತ ಇಲ್ಲ, ಸಮಾಜವಾದ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವ್ರು ಬರೆದಾರೆ ಅದು ಅಷ್ಟೇ ಇರಬೇಕಂತ ನಮ್ಮದು RSSನವರು ನಮ್ಮ ಏನು ಇವರು ದತ್ತಾತ್ರೇಯಜಿ ಹೊಸಬಾಳೆಜಿ ಅವರು ಅದನ್ನು ಹೇಳ್ಯಾರ. ಅದು ಸತ್ಯದೆ, ನಮ್ಮದು ಎಲ್ಲ ಅದಕ್ಕೆ ಬೆಂಬಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾ ಅದನ್ನು ವಿಧಾನಸಭೆದಾಗ ಹೇಳೀನಿ. ನಾ ಅದಕ್ಕೆ ತಕರಾರು ಮಾಡಿದೆವು. ನಮ್ಮ ಸ್ಪೀಕರ್ ಅದು ನಮ್ಮ ಕಡೆ ಓದಿಸ್ಲಾಕತ್ತಿದ್ರು, ನಾವು ಓದೋದಿಲ್ಲ ತಿಳಿದು. ಈ ಶಬ್ದಗಳೇ ಇಲ್ಲ ಅಂಬೇಡ್ಕರ್ ಅವ್ರು ಬರ್ತಿದ್ದು. ಇವರೆಲ್ಲ ತಿದ್ದಿ ಸುಮಾರು 106 ಸಲ ತಿದ್ದ್ಯಾರ ನಮ್ಮ ಸಂವಿಧಾನ. ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡಿದವ್ರೆ ಕಾಂಗ್ರೆಸ್ನವ್ರು. ಕಾಂಗ್ರೆಸ್ಗೆ ಯಾರು ಸೇರ್ತಾರ ಅವ್ರು ಬೆಂಕಿ ಮನೆಯಾಗ ಸೇರಿದಂಗೆ ಅಂತ ಅಂಬೇಡ್ಕರ್ ಹೇಳ್ಯಾರ. ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ. ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರನ್ನ ಹೊರಗೆ ಹೋಗಂಗೆ ಮಾಡಿದ್ರು, ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದರು. ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ಈ ದೇಶನಾಗ ಯಾರು ಮಾಡಿದ್ರು ಕಾಂಗ್ರೆಸ್. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಕೆ ಅದೇ ಇರಬೇಕು, ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಬಾರ್ದು. ಇದಕ್ಕೆ ನಾನು ಸಮರ್ಥನೆ ಮಾಡ್ತೇನೆ.